ದಕ್ಷಿಣ ಭಾರತದ ಪ್ರಮುಖ ಹಬ್ಬವಾದ ಓಣಂ. ಈ ಹಬ್ಬದ ಹಿಂದೆ ಮಹಾಬಲಿ ಚಕ್ರವರ್ತಿಯ ಕಥೆ ಇದೆ. ಮಹಾಬಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಗೊತ್ತಿಲ್ವಾ? ಪರವಾಗಿಲ್ಲ, ನಾನಿದ್ದೀನಲ್ವಾ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ. ಹರೇ ರಾಮ್. ಮಹಾಬಲಿ ಪ್ರಹ್ಲಾದನ ಮೊಮ್ಮಗ, ಜ್ಞಾನವನ್ನು ಗೌರವಿಸುವ ಶಕ್ತಿಶಾಲಿ ಅಸುರ ರಾಜ. ಒಮ್ಮೆ ಯಜ್ಞ ಮಾಡುತ್ತಿದ್ದಾಗ ಒಂದು ಕಿರುಬಾಲಕನ ರೂಪದಲ್ಲಿ ದಿವ್ಯ ಕಾಂತಿಯುಳ್ಳ ವಾಮನನು ಯಜ್ಞಶಾಲೆಗೆ ಬಂದನು. ವಾಮನನು, ನನಗೆ 3 ಹೆಜ್ಜೆಗಳಲ್ಲಿ ಅಳೆಯಬಹುದಾದಷ್ಟ ಜಾಗ ಬೇಕು ಎಂದು ಕೇಳಿದನು. ಗುರು ಶುಕ್ರಾಚಾರ್ಯ ಎಚ್ಚರಿಸಿದರೂ ಮಹಾಬಲಿ ಅದನ್ನು ಒಪ್ಪಿಕೊಂಡನು. ಆ ಕ್ಷಣವೇ ವಾಮನನು ತ್ರಿವಿಕ್ರಮ ರೂಪ ತಾಳಿ 1 ಹೆಜ್ಜೆಯಲ್ಲಿ ಭೂಮಿಯನ್ನು, ಮತ್ತೊಂದು ಹೆಜ್ಜೆಯಲ್ಲಿ ಆಕಾಶವನ್ನು ಆವರಿಸಿಕೊಂಡನು. 3ನೇ ಹೆಜ್ಜೆಗೆ ಜಾಗವಿಲ್ಲದೆ ಮಹಾಬಲಿ ತನ್ನ ತಲೆಯನ್ನೇ ಅರ್ಪಿಸಿದನು. ಭಗವಂತನು ಅವನ ಸಮರ್ಪಣೆಯನ್ನು ಮೆಚ್ಚಿ ಪಾತಾಳಕ್ಕೆ ಕಳುಹಿಸಿದರು. ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಭೇಟಿಯಾಗಲು ಅವಕಾಶ ನೀಡಿದನು. ಅದೇ ದಿನವನ್ನು ಇಂದಿಗೂ ನಾವು ಓಣಂ ಹಬ್ಬವಾಗಿ ಆಚರಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್.